ಅರಮನೆಯಲ್ಲಿ ಯದುವೀರ್ ಒಡೆಯರ್ ಖಾಸಗಿ ದರ್ಬಾರ್ ರತ್ನ ಖಚಿತ ಸಿಂಹಾಸನವೇರಿದ್ದಾರೆ. ಯದುವೀರ್ ಒಡೆಯರ್ ಗುಲಾಬಿ ಬಣ್ಣದ ರಾಜ ಪೋಷಾಕಿನಲ್ಲಿ ಯದುವೀರ್ ಕಂಗೊಳಿಸಿದ್ದಾರೆ. ತಲೆಗೆ ನೇರಳೆ ಬಣ್ಣದ ಪೇಟ ಧರಿಸಿ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿದ್ದಾರೆ. ಅರಮನೆಯಲ್ಲಿ ನಡೆಯುವ ಪೂಜಾ ಕೈಂಕರ್ಯಗಳಿಗೆ ಚಾಲನೆ ನೀಡಿದ್ದು 11ನೇ ಬಾರಿಗೆ ಯದುವೀರ್ ಒಡೆಯರ್ ಖಾಸಗಿ ದರ್ಬಾರ್ ನಡೆಸ್ತಾ ಇದ್ದಾರೆ. ಸಂಸದರಾದ ನಂತರ 2ನೇ ಬಾರಿಗೆ ಯದುವೀರ್ ದರ್ಬಾರ್ ನಡೆಸ್ತಾ ಇದ್ದು, ಬೆಳಗ್ಗೆ ನವಗ್ರಹ ಹೋಮ ಶಾಂತಿ ಪೂಜೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬೆಳಗ್ಗೆ 5:30ರಿಂದ 5:45 ಒಳಗೆ ರತ್ನಖಚಿತ ಆಸನದಲ್ಲಿ ಸಿಂಹಮುಖ ಜೋಡಣೆಯಾಗಿದೆ. ಬೆಳಗ್ಗೆ 9:55ರಿಂದ 10:15 ಚಾಮುಂಡಿ ತೊಟ್ಟಿಯಲ್ಲಿ ಯದುವೀರ್ಗೆ ಕಂಕಣ ಧಾರಣೆಯಾಗಿದೆ. ಬೆಳಗ್ಗೆ 11:30ಕ್ಕೆ ಸವಾರಿ ತೊಟ್ಟಿಗೆ ಪಟ್ಟದ ಆನೆ, ಕುದುರೆ, ಹಸುಗಳು ಬಂದವು. ಬೆಳಗ್ಗೆ 11:35ಕ್ಕೆ ಕಳಸ ಪೂಜೆ ಮತ್ತು ಸಿಂಹಾಸನ ಪೂಜೆಗಳು ನೆರವೇರಿದವು. ಮಧ್ಯಾಹ್ನ 12:42ರಿಂದ 12:58 ಸಿಂಹಾಸರೋಹಣ ಖಾಸಗಿ ದರ್ಬಾರ್ ನೆರವೇರಿದೆ. ಜಟ್ಟಿ ಕಾಳಗ ನಡೀತಾ ಇರೋದನ್ನ ಒಂದು ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ, ಮತ್ತೊಂದು ಸ್ಕ್ರೀನ್ನಲ್ಲಿ ಖಾಸಗಿ ದರ್ಬಾರ್ನ ದೃಶ್ಯಗಳು. ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಯಾಗಿದ್ದು, ಅರಮನೆಗೆ ಹೋಗಿದ್ದ ಆನೆಗಳು ವಾಪಸ್ಸಾಗಿವೆ. ಕೋಡಿ ಸೋಮೇಶ್ವರ ದೇಗುಲದತ್ತ ಆನೆಗಳು ಹೆಜ್ಜೆ ಹಾಕಿದ್ದು, ಮಂಗಳವಾದ್ಯದೊಂದಿಗೆ ಹಸುಗಳು, ಕುದುರೆಗಳು ಪಯಣ ಬೆಳೆಸಿವೆ. ಶ್ರೀಕಂಠ ಏಕಲವ್ಯ ಜೊತೆಗೆ ಅರಮನೆ ಆನೆಗಳು ಸಹ ಭಾಗಿಯಾಗಿರೋದನ್ನ ನೀವು ನೋಡ್ತಾ ಇದ್ದೀರಾ. ಜಯಮಾರ್ತಾಂಡ ಬಾಗಿಲಿನ ಮೂಲಕ ಬರ್ತಾ ಇವೆ. ಅರಮನೆಯಲ್ಲಿ ಇಂದಿನಿಂದ ಖಾಸಗಿ ದರ್ಬಾರ್ ಆರಂಭವಾಗಿದೆ. ಈಗ ಏಕಲವ್ಯ ಮತ್ತು ಶ್ರೀಕಂಠ ಪಟ್ಟದ ಆನೆಗಳು ಈಗ ದೇವಸ್ಥಾನಕ್ಕೆ ತೆರಳುತ್ತಿರುವಂತಹ ದೃಶ್ಯಗಳನ್ನ ನೀವು ನೋಡಬಹುದು. ಅರಮನೆಯಿಂದ ಈಗ ಹೊರಭಾಗಕ್ಕೆ ಪಟ್ಟದ ಆನೆಗಳು ಬಂದಿವೆ, ಹಾಗೂ ಜೊತೆಗೆ ಪಟ್ಟದ ಕುದುರೆ, ಹಸುಗಳು ಸಹ ಈಗ ದೇಗುಲಕ್ಕೆ ತೆರಳುತ್ತಿರ್ತಕ್ಕಂಥದ್ದು ನೋಡಬಹುದು. ಈ ದೇಗುಲದಲ್ಲಿ ಪೂಜೆಯನ್ನ ಮುಗಿಸಿ ನಂತರದಲ್ಲಿ ಮತ್ತೆ ಅರಮನೆಗೆ ತೆರಳಿದೆ. ಎಲ್ಲ ಮಂಗಳ ವಾದ್ಯದೊಂದಿಗೆ ಈಗ ತೆರಳುತ್ತಾ ಇದೆ. ಪಟ್ಟದ ಆನೆಗಳು ಮತ್ತು ಪಟ್ಟದ ಕುದುರೆ, ಪಟ್ಟದ ಹಸುಗಳ ಮೆರವಣಿಗೆ ಈ ಒಂದು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಂತರದಲ್ಲಿ ಮತ್ತೆ ವಾಪಸ್ ಆಗಲಿದೆ. ಈಗಾಗಲೇ ಖಾಸಗಿ ದರ್ಬಾರ್ ಅರಮನೆಯಲ್ಲಿ ಆರಂಭವಾಗಿದೆ. ಯದುವೀರ್ ಒಡೆಯರ್ ಖಾಸಗಿ ದರ್ಬಾರನ್ನು ಆರಂಭ ಮಾಡಿದ್ದಾರೆ. ಇಲ್ಲಿಂದ ಒಂದು ಕಳಶವನ್ನ ತೆಗೆದುಕೊಂಡು ಹೋಗಿ ಮತ್ತೆ ಅರಮನೆಯ ಒಳಭಾಗಕ್ಕೆ ಈ ಒಂದು ಮಂಗಳ ವಾದ್ಯದೊಂದಿಗೆ ಪಟ್ಟದ ಆನೆಗಳು, ಪಟ್ಟದ ಕುದುರೆ ಹಾಗೂ ಹಸುಗಳೊಂದಿಗೆ ಮತ್ತೆ ತೆರಳಾಗುತ್ತೆ. ಇದು ದೃಶ್ಯ ಅರಮನೆಯ ಪಕ್ಕದಲ್ಲಿರುವಂತಹ ದೇಗುಲದಲ್ಲಿ ತೆರಳುತ್ತಿರುವಂತಹ ದೃಶ್ಯ. ಮೈಸೂರಿನಲ್ಲಿ ಈಗ ಅರಮನೆಯ ಖಾಸಗಿ ದರ್ಬಾರ್ ಆರಂಭವಾಗಿದ್ದು, ಯದುವೀರ್ ಚಾಮರಾಜ ಒಡೆಯರ್ ಖಾಸಗಿ ದರ್ಬಾರನ್ನ ನಡೆಸ್ತಾ ಇದ್ದಾರೆ. ಮೈಸೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಜಟ್ಟಿ ಕಾಳಗ ನಡೀತಾ ಇದೆ. ಕುಸ್ತಿ ಪಂದ್ಯಾವಳಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ನೋಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಬೆಳಗ್ಗೆ ದಸರಾ ಉದ್ಘಾಟನೆಯಾಯಿತು, ನಾಡಹಬ್ಬ ದಸರಾ ಉದ್ಘಾಟನೆಯಾಯಿತು. ಅದಾದ ನಂತರ ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು. ಅದರಲ್ಲಿ ಜಟ್ಟಿ ಕಾಳಗ ಕೂಡ ಒಂದು. ಜಟ್ಟಿ ಕಾಳಗ ಉದ್ಘಾಟನೆಯ ನಂತರ ಆ ಕಾಳಗ ನೋಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಆ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.